ನಿನ್ನೆ ತೆರೆ ಕಂಡಿರುವಂತ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ 1 ಕಮಾಲ್ ಮಾಡ್ತಾ ಇದೆ. ಜಗತ್ತಿನಾದ್ಯಂತ ಅದ್ಭುತ ಪ್ರತಿಕ್ರಿಯೆಯನ್ನ ಸಿನಿಮಾ ಪಡೀತಾ ಇದೆ. ಈ ನಡುವೆ ಯಶ್ ಕಾಂತಾರ ಸಿನಿಮಾ ಬಗ್ಗೆ ಟ್ವೀಟ್ ಮಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಗೆಲುವಿನ ಬಗ್ಗೆ ರಾಕಿಂಗ್ ಸ್ಟಾರ್ ಪೋಸ್ಟ್ ಅನ್ನ ಹಾಕಿ ಸಿನಿಮಾ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಕಾಂತಾರದ ಬಗ್ಗೆ ಬರೆದಿದ್ದಾರೆ ಯಶ್. ರಿಷಬ್ ಡೆಡಿಕೇಶನ್, ನಟನೆಯನ್ನ ಮೆಚ್ಚಿದ್ದಾರೆ ರಾಕಿಂಗ್ ಸ್ಟಾರ್. ಭಾರತೀಯ ಸಿನಿರಂಗಕ್ಕೆ ಕಾಂತಾರ ಬೆಂಚ್ ಮಾರ್ಕ್, ಅಂದ್ರೆ ಕಾಂತಾರ ಸಿನಿಮಾ ಒಂದು ಮೈಲಿಗಲ್ಲು ಅಂತ ಹಾಡಿ ಹೊಗಳಿದ್ದಾರೆ ನಟ ಯಶ್. ಸಿನಿಮಾ ತಂಡದ ಪ್ರತಿಯೊಬ್ಬರ ನಟನೆಯ ಬಗ್ಗೆಯೂ ಯಶ್ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಕಾಂತಾರ ಸಿನಿಮಾ 7 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ಅದ್ಭುತವಾದಂತಹ ರೆಸ್ಪಾನ್ಸ್ನ ಪಡ್ಕೊಳ್ತಾ ಇದೆ. ಪ್ರತಿ ಭಾಷೆಯಲ್ಲೂ ಜನ ತಮ್ಮದೇ ಭಾಷೆಯ ಸಿನಿಮಾ ಅನ್ನೋವಷ್ಟು ಅಭಿಮಾನದಿಂದ ಆ ಸಿನಿಮಾನ ಒಪ್ಕೊಂಡಿದ್ದಾರೆ. ಕಾನನದ ಒಳಗಿನ ಆ ರಹಸ್ಯದ ಕಥಾನಕ ಏನಿದೆ, ದೈವಿ ಶಕ್ತಿಯ ಕಥಾನಕ ಏನಿದೆ, ಆ ಕಥಾನಕವನ್ನ ಮೆಚ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಸಿನಿಮಾಗೆ ಸಿಗ್ತಾ ಇರುವಂತಹ ಅಪ್ರಿಸಿಯೇಷನ್ ನ ಮಧ್ಯೆ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಶ್ ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ, ಆ ಟ್ವೀಟ್ ನ ನೋಡ್ತಾ ಹೋಗೋಣ. ಕಾಂತಾರ ಅಧ್ಯಾಯ 1 ಕನ್ನಡ ಮತ್ತು ಭಾರತೀಯ ಸಿನಿಮಾಗೆ ಹೊಸ ಮೈಲಿಗಲ್ಲು. ರಿಷಬ್ ಶೆಟ್ಟಿ ತಮ್ಮ ದೃಢ ನಿರ್ಧಾರ, ಅದನ್ನ ಅವರು ಎಲ್ಲೂ ಬಿಡೋದಕ್ಕೆ ಹೋಗಿಲ್ಲ. ಅದನ್ನ ಪ್ರೆಸೆಂಟ್ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ದೃಢ ನಿರ್ಧಾರ, ಅಪಾರ ಭಕ್ತಿ ಸಿನಿಮಾದ ಪ್ರತಿ ಫ್ರೇಮ್ ನಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬರಹಗಾರ, ನಿರ್ದೇಶಕ ಮತ್ತು ನಟನಾಗಿ ರಿಷಬ್ ಶೆಟ್ಟಿಯವರ ದೃಷ್ಟಿಕೋನ ಅದ್ಭುತವಾಗಿತ್ತು. ಸ್ಕ್ರೀನ್ ಮೇಲೆ ನಿಜವಾಗಿಯೂ ಅದು ತಲ್ಲೀನಗೊಳಿಸುವಂತಹ ಅನುಭವವನ್ನ ನೀಡುತ್ತೆ. ವಿಜಯ್ ಕಿರಗಂದೂರು ಸರ್ ಹಾಗೆ ಹೊಂಬಾಳೆ ಫಿಲಮ್ಸ್ ಅಂದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಿರ್ಮಾಪಕರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ನಿಮ್ಮ ದೃಷ್ಟಿಕೋನ ಮತ್ತು ಬೇಷರತ್ ಬೆಂಬಲ ನಿರಂತರವಾಗಿ ಇರಲಿ ಅಂತ ಹೇಳಿ ಯಶ್ ಬರ್ಕೊಂಡಿದ್ದಾರೆ. ನಿರಂತರವಾಗಿ ಇಂಡಸ್ಟ್ರಿಯ ಶಕ್ತಿಯನ್ನ ಹೆಚ್ಚಿಸ್ತಾ ಇದೆ. ಇನ್ನು ರುಕ್ಮಿಣಿ ವಸಂತ್ ಹಾಗೆ ಗುಲ್ಶನ್ ದೇವಯ್ಯ, ನೀವು ಅದ್ಭುತ ಹಾಗೆ ಪವರ್ ಹೌಸ್ ಪ್ರದರ್ಶನವನ್ನ ನೀಡಿದ್ದೀರಿ ಅಂತ ಹೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ನಟ ಯಶ್ ತಮ್ಮ ಟ್ವೀಟ್ ನಲ್ಲಿ. ಹಾಗೆಯೇ ಮ್ಯೂಸಿಕ್ ಕೊಟ್ಟಂತ ಅಜನೀಶ್ ಬಿ, ನಿಮ್ಮ ಸಂಗೀತ ಆಯಾ ಫ್ರೇಮ್ಗಳಿಗೆ ಜೀವ ತುಂಬಿದೆ. ಅರವಿಂದ್ ಕಶ್ಯಪ್, ನಿಮ್ಮ ಅದ್ಭುತ ಕ್ಯಾಮರಾ ಕೆಲಸ ಆ ಕಾಂತಾರ ಜಗತ್ತಿಗೆ ಜೀವ ತುಂಬಿದೆ ಅಂತ ಹೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ನಟ ಯಶ್. ಜೊತೆಗೆ ಜಯರಾಮ್, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮ್ಮಿನಾಡ್ ಮತ್ತು ಇಡೀ ಚಿತ್ರತಂಡ ಅತ್ಯುತ್ತಮವಾದಂತಹ ಕೆಲಸ ಮಾಡಿದೆ. ಅದ್ಭುತವಾದಂತಹ ಅಭಿನಯವನ್ನ ತೋರಿಸಿದೆ. ಈ ಚಿತ್ರಕ್ಕೆ ರಾಕೇಶ್ ಪೂಜಾರಿಯವರ ಪ್ರತಿಭೆಗೆ ಸೂಕ್ತ ಗೌರವ ಈ ಚಿತ್ರ ಸಮರ್ಪಿಸಿದಂತಾಗಿದೆ. ನೀವೆಲ್ಲರೂ ಒಟ್ಟಾಗಿ ಸಂಪೂರ್ಣವಾಗಿ ಅದ್ಭುತವಾದಂತಹ ಸಿನಿಮಾನ ರಚನೆ ಮಾಡಿದ್ದೀರಿ ಅಂತ ಹೇಳಿ ನಟ ಯಶ್ ಟ್ವೀಟ್ ಮೂಲಕ ಕಾಂತಾರ ಸಿನಿಮಾ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಸ್ಟಾರ್ ನಟ, ಕನ್ನಡದ ಸಿನಿಮಾಗಳನ್ನ ಗ್ಲೋಬಲಿ ತೆಗೆದುಕೊಂಡು ಹೋದಂತಹ ನಟರಲ್ಲಿ ಯಶ್ ಮೊದಲಿಗರು. ಅದರ ಜೊತೆಗೆ ಅದರ ಬೆನ್ ಹಿಂದೆನೆ ರಿಲೀಸ್ ಆದಂತಹ ಕಾಂತಾರ, ಅದು ಕೂಡ ವರ್ಲ್ಡ್ ವೈಡ್ ಸದ್ದು ಮಾಡಿಬಿಡ್ತು. ಎರಡೂ ಸಿನಿಮಾಗಳು KGF ಆಗಿರ್ಲಿ ಅಥವಾ ಕಾಂತಾರ ಆಗಿರ್ಲಿ ಸ್ಯಾಂಡಲ್ವುಡ್ನ ಬೆಂಚ್ ಮಾರ್ಕ್ ಸಿನಿಮಾಗಳು. ಜೊತೆಗೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಒಬ್ಬರ ಸಿನಿಮಾಗಳು ಬಂದಾಗ, ಒಂದೊಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮೆಚ್ಚುಗೆಯ ಮಾತನಾಡೋದು, ಇಡೀ ಇಂಡಸ್ಟ್ರಿ ಒಂದು ಅನ್ನೋದನ್ನ ತೋರಿಸೋದು, ಅದು ಎಲ್ಲ ಸಿನಿಮಾಗಳಿಗೂ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಅದೇ ಕೆಲಸವನ್ನ ನಟ ಯಶ್ ಮಾಡಿದ್ದಾರೆ. ಕಾಂತಾರ 1 ಟೀಮ್ ರಿಷಬ್ ಶೆಟ್ಟಿ ಹಾಗೆ ಅವರ ಇಡೀ ತಂಡವನ್ನ ಮನಸ್ಪೂರ್ವಕವಾಗಿ ಹೊಗಳಿದ್ದಾರೆ. ಅದಕ್ಕೆ ಖುದ್ದು ರಿಷಬ್ ಶೆಟ್ಟಿ ಕೂಡ ರೀಟ್ವೀಟ್ ಮಾಡಿದ್ದಾರೆ, ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಿಮ್ಮ ಜರ್ನಿ, ನಿಮ್ಮ ವಿಷನ್ ಯಾವತ್ತೂ ಕೂಡ ನಮಗೆ ಇನ್ಸ್ಪಿರೇಷನ್ ಆಗಿತ್ತು. ನಿಮ್ಮ ಅಚೀವ್ಮೆಂಟ್ಸ್ ಅನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಾ ಇದ್ದೀವಿ. ನಮ್ಮ ಜೊತೆ ಪ್ರತಿ ಸಂದರ್ಭದಲ್ಲೂ ನನ್ನ ಜೊತೆ ನನ್ನ ಕೆಲಸವನ್ನ ನೀವು ಬೆಂಬಲಿಸ್ತಾ ಇರುವಂತಹ ರೀತಿ, ಅದೆಲ್ಲದಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ರಿಷಬ್ ಶೆಟ್ಟಿ ಕೂಡ ಯಶ್ ಅವರ ಈ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಗತ್ತಿನಾದ್ಯಂತ ಮೆಚ್ಚುಗೆಯನ್ನ ಪಡಿತಾ ಇದೆ ಕಾಂತಾರ ಚಾಪ್ಟರ್ 1. ಎಲ್ಲ ಭಾಷೆಗಳಲ್ಲೂ ಸೂಪರ್ ಸ್ಟಾರ್ಗಳಿಂದ ಹಿಡಿದು ಎಲ್ಲರೂ ಕೂಡ ಟ್ವೀಟ್ ಮಾಡಿ
ಸಿನಿಮಾದ ಬಗ್ಗೆ ದೇಶದ ಖ್ಯಾತ ನಿರ್ದೇಶಕರು, ಬೇರೆ ಬೇರೆ ಇಂಡಸ್ಟ್ರಿಯ ಖ್ಯಾತ ನಿರ್ದೇಶಕರು, ನಟರು ಸಿನಿಮಾನ ನೋಡಿ, ಸಿನಿಮಾಗೆ ಸಿಗ್ತಾ ಇರುವಂತಹ ಅದ್ಭುತ ಪ್ರತಿಕ್ರಿಯೆಯನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡ್ತಿದ್ದಾರೆ. ಕನ್ನಡದಲ್ಲೂ ಹಲವು ನಟರು, ಇದುವರೆಗೂ ಕನ್ನಡದ ಸ್ಟಾರ್ ನಟರೆಲ್ಲರೂ ಕೂಡ, ಬಹುತೇಕ ನಟ ನಟಿಯರು ಕಾಂತಾರ ಸಿನಿಮಾ ಬಗ್ಗೆ ಪೋಸ್ಟ್ಗಳನ್ನ ಹಾಕಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕನ್ನಡವನ್ನ ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋದಂತಹ ಮತ್ತೋರ್ವ ಸೂಪರ್ ಸ್ಟಾರ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಟ್ವೀಟ್ ಮಾಡಿ ಇಡೀ ಚಿತ್ರತಂಡಕ್ಕೆ ಶುಭಾಶಯವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.